ಹಾಯ್ ಹಲೋ ನಮಸ್ತೆ. ನಾವೆಲ್ಲಿಗೆ ಹೊರಟಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ಸಿನಿಮಾ ತಂಡದ ಜೊತೆ ನಾನಿದ್ದೀನಿ. ಯಾವುದು ಗೊತ್ತಾಗಿಲ್ವಾ? ಪ್ರೇಮಿಗಳ ಗಮನಕ್ಕೆ ಮಾಲ್ಗೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ವಿ. ಸರ್ ಕೂಡ ರೆಡಿ ಆದರು, ನಮ್ಮ ಚಂದನ್ ಕೂಡ ರೆಡಿ ಆದ. ನಮ್ಮ ಬಾಸ್ ವಿಲನ್ ಮಂಗಲ್ ಅವರು ಇಳಿದ ಕಾಟ ಬಂದು ಕಾರ್ನ ಲಾಕ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಅವ್ರನ್ನ ನಾನು ಇಷ್ಟು ಹತ್ರದಲ್ಲಿ ನೋಡ್ತೀನಿ ಅಂತ ನನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವರು ವಿಲನ್ ರೋಲ್ ಮಾಡಿದ್ದಾರೆ, ಮಂಗಲ್ ಅಂತ. ಅವರು ಬಾಸ್ ಕೂಡ. ಆಮೇಲೆ ಹತ್ಕೊಂಡು ಮೇಲೆ ಹೋದ್ಮೇಲೆ ಗೊತ್ತಾಯಿತು ಮತ್ತೆ ಇಂಟರ್ವ್ಯೂ ತೊಗೋಬೇಕಂತ. ಮತ್ತೆ ಅವರು ಅಲ್ಲೇ ಬಂದುಬಿಟ್ರು. ತುಂಬ ಖುಷಿಯಾಗೋಯ್ತು. ಅದರಲ್ಲಿ ವಿಲನ್ ರೋಲ್ ಮಾಡಿ ಎಷ್ಟು ನಾರ್ಮಲ್ ಆಗಿದ್ದಾರೆ ಅಲ್ವಾ, ವೆರಿ ಬ್ಯೂಟಿಫುಲ್. ಮತ್ತು ತಿರ್ಗಾ ಪ್ರೊಡ್ಯೂಸರು ಡೈರೆಕ್ಟ್ರು ಎಲ್ಲರೂ ಬಂದರು, ನಿಂತ್ಕೊಂಡ್ವಿ. ಅದೇ ಪ್ರೇಮಿಗಳ ಗಮನಕ್ಕೆ ಅಂತ. ಅಲ್ಲಿ ನೋಡ್ತೀನಿ ನಮ್ಮ ಶಂಕರಣ್ಣ, ರಾಜಣ್ಣ, ವಿಷ್ಣುವರ್ಧನ್ ಅಣ್ಣ, ಅಂಬರೀಷ್ ಅಣ್ಣ ಎಲ್ಲರನ್ನು ನೋಡಿ ಖುಷಿಯಾಗಿ ಹೋಗಿ ಕಳೆದೋಗ್ಬಿಟ್ಟೆ. ಅದು ನಮ್ಮ ಗೋಪಿ ಮಾಲಲ್ಲಿ ನವಾಜ್ ಅವರು ಆವಾಜ್ ಹಾಕಕ್ಕೆ ಬಂದಿದ್ದರು. ಅವರು ಬಂದಿರೋದು ನೋಡಿ ಎಲ್ಲರೂ ಶಾಕು. ಆಮೇಲೆ ವಿಲನ್ ಜೊತೆ ಸೇರಿ ಮಾತುಕತೆ ಮಾಡಿದ್ರು. ಇನ್ನೇನು ತಡ ಅಂತ ಸಿನಿಮಾ ನೋಡೋಕೆ ಅವ್ರು ಹೋದರು. ನಾನು ಕೆಳಗಡೆ ಬಂದು ಇಲ್ಲೇನೋ ನಡೀತಾ ಇದೆ ಅಂತ ನೋಡಿದ್ರೆ ಮಕ್ಕಳನ್ನ ಆಟ ಆಡಿಸ್ಬಿಟ್ಟು ಏನೇನೋ ಗಿಫ್ಟ್ ಕೊಡ್ತಾಯಿದ್ರು. ಇನ್ನೇನು ನಾನು ಆಡೋಣ ಅಂತ ಹೋದೆ, ಆದರೆ ನಾನು ಮಗು ಅಲ್ವಲ್ಲ ಅಂತ ಸುಮ್ಮನಾದೆ. ನೋಡ್ಕೊಂಡು ವಾಪಸ್ ಬಂದೆ. ಇಲ್ಲಿ ನೋಡ್ತೀನಿ ಪ್ರೇಮಿಗಳ ಗಮನಕ್ಕೆ ಪೋಸ್ಟರ್ ಮುಂದೆ ನಿಂತ್ಕೊಂಡು ಪೋಸ್ ಕೊಟ್ಟಿದ್ದವರು. ಇದರಲ್ಲೊಂದು ಆವಾಜ್ ಹಾಕ್ಬೇಕು ಸರ್ ನೀವು. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಅಣ್ಣ ಯಾರಾದ್ರೂ ಹೊಡೆದ್ರೆ ನಮ್ಮ ಕಣ್ಣಲ್ಲಿ ಬರುತ್ತೆ ಅಳು. ಪ್ರತಿಯೊಬ್ಬ ಕನ್ನಡ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನೀವು ಮಾಡಿ ಸರ್, ನಿಮ್ಮದು ಸಿನಿಮಾದ ಒಂದು ಡೈಲಾಗ್ ಹೊಡೀರಿ.